ಈಗ ಧ್ವನಿವರ್ಧಕಗಳ ಮುಕ್ತ ನಗರ ಆಗ್ತಾ ಇದೆ. ಮಸೀದಿ ಸೇರಿದಂತೆ ಧಾರ್ಮಿಕ ಸ್ಥಳಗಳಲ್ಲಿ ಇದ್ದಂತ ಮೈಕ್ಗಳ ತೆರವು ಮಾಡಿರೋದು. ಮಂದಿರ, ಮಸೀದಿ, ಗುರುದ್ವಾರ ಸೇರಿದಂತೆ ಎಲ್ಲಾ ಕಡೆಯೂ 1500 ಮೈಕ್ಗಳನ್ನು ತೆರವುಗೊಳಿಸಲಾಗಿದೆ. ಈಗ ಪ್ರಾರ್ಥನೆಗಾಗಿ ಆಜಾನ್ ಆ್ಯಪ್ ಅನ್ನ ಬಳಸ್ತಾ ಇರುವಂತ ಮಸೀದಿಗಳು, ಹೀಗಾಗಿ ಧ್ವನಿವರ್ಧಕಗಳ ತೆರವಿನಲ್ಲಿ ಪಕ್ಷಪಾತ ಆರೋಪ ಮಾಡಿದ ಮಸೀದಿಗಳು ಮೈಕ್ ತೆರವು ವಿರುದ್ಧ ಬಾಂಬೆ ಹೈಕೋರ್ಟ್ ಮೆಟ್ಟಿಲೇರಿದ್ದಾರೆ. ಮಸೀದಿಯಲ್ಲಿದ್ದಂಥ ಜನರು, ಮಸೀದಿಯನ್ನ ಬಳಸ್ತಾ ಇದ್ದಂಥವ್ರು. ಮುಂಬೈ ಪೊಲೀಸರಿಗೆ ನೋಟಿಸ್ ಜಾರಿ ಮಾಡಿದೆ ಬಾಂಬೆ ಹೈಕೋರ್ಟ್. ಮಹಾರಾಷ್ಟ್ರ ಮಾಲಿನ್ಯ ನಿಯಂತ್ರಣ ಮಂಡಳಿಗೂ ಕೋರ್ಟ್ ನೋಟಿಸ್ ಕೊಟ್ಟಿದೆ. ಜುಲೈ 9ರೊಳಗೆ ಅಫಿಡವಿಟ್ ಸಲ್ಲಿಸಬೇಕು ಅಂತ ಮುಂಬೈ ಪೊಲೀಸರಿಗೆ ಸೂಚನೆ ಕೊಡಲಾಗಿದೆ. ಹಾಗಾದ್ರೆ ಮಸೀದಿಗಳ ಆರೋಪ ಏನು, ಯಾತಕ್ಕಾಗಿ ಈ ಒಂದು ಚರ್ಚೆ ಅಥವಾ ವಿವಾದ ಹುಟ್ಕೊಂಡಿರೋದು, ಅದ್ರ ಬಗ್ಗೆ ನಾವು ನೋಡೋದಾದ್ರೆ, ಧ್ವನಿವರ್ಧಕಗಳ ತೆರವಿನಲ್ಲಿ ಪಕ್ಷಪಾತ ಮಾಡಲಾಗಿದೆ ಅನ್ನೋದೇ ಮಸೀದಿಗಳ ಆರೋಪ. ಅಧಿಕಾರಿಗಳು ಸೂಕ್ತ ಕಾರ್ಯವಿಧಾನವನ್ನ ಅನುಸರಿಸ್ತಾ ಇಲ್ಲ, ನಮಗೊಂದು ಅವ್ರಿಗೊಂದು ನ್ಯಾಯ, ತಾರತಮ್ಯ ಮಾಡ್ತಿದ್ದಾರೆ ಅಂತ. ಸುಪ್ರೀಂ ಹಾಗೂ ಹೈಕೋರ್ಟ್ ನಿಗದಿಪಡಿಸಿದ ಮಾರ್ಗಸೂಚಿಗಳು ಇಲ್ಲಿ ಪಾಲನೆ ಆಗಿಲ್ಲ. ಮುಸ್ಲಿಂ ಪೂಜಾ ಸ್ಥಳ ಮಾತ್ರ ಟಾರ್ಗೆಟ್ ಮಾಡಿದ್ದಾರೆ. ಶಬ್ದ ಮಾನದಂಡ ಪಾಲಿಸಿದ್ರೂ ಕೂಡ ಕಿರುಕುಳ ಕೊಡ್ತಾ ಇದ್ದಾರೆ. ಬಿಜೆಪಿ ನಾಯಕರೊಬ್ಬರ ಪ್ರಚೋದನೆಯಿಂದ ಈ ರೀತಿ ಕ್ರಮ ಜರುಗಿಸ್ತಿದ್ದಾರೆ ಅಂತ. ಹಾಗಾದ್ರೆ ಪೊಲೀಸರು ಏನು ಇದಕ್ಕೆ ಸ್ಪಷ್ಟನೆ ಕೊಟ್ಟಿದ್ದಾರೆ ಅದನ್ನು ನೋಡೋದಾದ್ರೆ, ಮುಸ್ಲಿಂ ಪೂಜಾ ಸ್ಥಳ ಮಾತ್ರ ಟಾರ್ಗೆಟ್ ಮಾಡಲಾಗಿಲ್ಲ, ಯಾವುದೋ ಒಂದು ಸಮುದಾಯ ಟಾರ್ಗೆಟ್ ಮಾಡೋದಕ್ಕೂ ಹೋಗಿಲ್ಲ. ನಾವು ಎಲ್ಲ ಕಡೆ ಇದ್ದಂಥ ಮೈಕ್ಗಳನ್ನು ತೆರವು ಮಾಡಿದ್ದೇವೆ. ಮುಂಬೈ ಪೊಲೀಸ್ ಆಯುಕ್ತ ವಿವೇಕ್ ಫನ್ಸಾಲ್ಕರ್ ಸ್ಪಷ್ಟನೆ ಕೊಟ್ಟಿದ್ದಾರೆ. ಹಾಗಾದ್ರೆ ನಿಜಕ್ಕೂ ಕಾನೂನಿನಲ್ಲಿ ಇರೋದೇನು? ಮಸೀದಿಗಳ ಆರೋಪ ಒಂದ್ ಕಡೆ, ಪೊಲೀಸರು ಕೊಡ್ತಾ ಇರುವಂಥ ಸ್ಪಷ್ಟನೆ ಮತ್ತೊಂದು ಕಡೆ. ಕಾನೂನಿನಲ್ಲಿ ಏನಿದೆ ಅಂತ ನೋಡೋದಾದ್ರೆ, ಮೈಕ್ ಸೌಂಡ್ ಹಗಲಿನಲ್ಲಿ 55 ಡೆಸಿಬಲ್ ಮಾತ್ರ ಇರಬೇಕಾಗುತ್ತೆ, ಅದಕ್ಕೂ ಜಾಸ್ತಿ ಇರುವಂತಿಲ್ಲ. ಸೌಂಡ್ ಜಾಸ್ತಿ ಕೊಡಂಗಿಲ್ಲ. ಹಾಗೇನೆ ರಾತ್ರಿಯಲ್ಲಿ 45 ಡೆಸಿಬಲ್ ಮೀರುವಂತಿಲ್ಲ. ರಾತ್ರಿ 10ರಿಂದ ಬೆಳಗ್ಗೆ 6 ಗಂಟೆವರೆಗೆ ಮೈಕನ್ನು ಬಳಸುವಂತೇನೇ ಇಲ್ಲ. ಈ ರೂಲ್ಸ್ಗಳನ್ನು ಯಾರು ಉಲ್ಲಂಘನೆ ಮಾಡ್ತಾರೋ, ಮೈಕ್ಗಳನ್ನು ಹಾಕ್ತಾರೋ, ಡಿಜೆ ಸೌಂಡ್ ಇಟ್ಕೊಂಡು ಕುಣಿತಾರೋ, ಅಥವಾ ಇನ್ನೊಂದು ಮತ್ತೊಂದು ಕಾರ್ಯಕ್ರಮಗಳನ್ನ, ಧಾರ್ಮಿಕ ಆಚರಣೆಗಳನ್ನ ಮಾಡ್ತಾರೋ, ಅವರೆಲ್ಲರ ಮೇಲೂ ಕೂಡ ಕ್ರಮ ಆಗುತ್ತೆ. ಯಾರ್ಯಾರು ಈ ರೀತಿ ಮೈಕ್ ಅಳವಡಿಸ್ಕೊಂಡು ಸೌಂಡ್ ಹೆಚ್ಚಾಗಿ ಇಟ್ಕೊಂಡಿರ್ತಾರೆ, ಕ್ರಮವನ್ನು ತೆಗೆದುಕೊಳ್ಳಲಾಗುತ್ತೆ. ಕಾನೂನು ಹೀಗಿದೆ, ಕಾನೂನಿನ ಪ್ರಕಾರನೇ ನಾವು ನಡ್ಕೊಂಡಿದ್ದೀವಿ ಅಂತ ಪೊಲೀಸರು ಹೇಳ್ತಾ ಇರೋದು. ಬಟ್ ಮಸೀದಿಯವರು ಹೇಳ್ತಾ ಇರೋದೇನಪ್ಪ ಅಂದರೆ, ನಮ್ಮ ಧಾರ್ಮಿಕ ಕೇಂದ್ರಗಳನ್ನು ಮಾತ್ರ ನೀವು ಟಾರ್ಗೆಟ್ ಮಾಡ್ತಾ ಇದ್ದೀರಾ, ಹಿಂದೂಗಳಿಗೆ ಮಾತ್ರ ನೀವು ಅವಕಾಶ ಮಾಡಿಕೊಡ್ತಾ ಇದ್ದೀರಾ ಮೈಕ್ಗಳನ್ನು ಹಾಕೋದಕ್ಕೆ, ಮೈಕ್ಗಳನ್ನು ಅಳವಡಿಕೆ ಮಾಡೋದಕ್ಕೆ ಅನ್ನೋದು ಮುಸ್ಲಿಮರ ಒಂದು ಆರೋಪ. ಇದಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಇನ್ನೂ ಏನು ಕ್ರಮವನ್ನು ತೆಗೆದುಕೊಳ್ತಾರೆ ನೋಡೋಣ. ಸದ್ಯ ಈಗ ಎಲ್ಲ ಕಡೆನೂ ಕೂಡ ಮೈಕ್ಗಳ ತೆರವಂತೂ ಆಗಿದೆ ಅನ್ನೋದು ಅವರ ಸ್ಪಷ್ಟನೆ. ನಾವು ಇದರಲ್ಲಿ ಯಾವುದೇ ರೀತಿ ತಾರತಮ್ಯ ಮಾಡಿಲ್ಲ, ಆ ಧರ್ಮ ಈ ಧರ್ಮ ಅಂತ ನೋಡೋದಕ್ಕೆ ಹೋಗಿಲ್ಲ. ಎಲ್ಲ ಧರ್ಮದಲ್ಲೂ ಕೂಡ ಎಲ್ಲೆಲ್ಲಿ ಯಾರ್ಯಾರು ಮೈಕ್ ಅಳವಡಿಸಿದ್ದಾರೋ ಅದೆಲ್ಲದನ್ನು ನೋಡಿಕೊಂಡೇ ರೂಲ್ಸ್